ಸಿಟ್ಟದ ರೀ. ಯಾಕಂತಂದ್ರೆ ಬಿ ಜೆ ಪಿಗೆ ಅಷ್ಟು ಸುಲಭ ಇವ್ರನ್ನ ಒಪ್ಪೋದು ಇಲ್ಲ. ಮತ್ತು ಎಚ್ ಡಿ ಕುಮಾರಸ್ವಾಮಿಗಳಂತ ಇವತ್ತಿನ ಅವ್ರ ಮಾನಸಿಕ ಸ್ಥಿತಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಕೊಡೋದಿಲ್ಲ, ಒಂದಿನ ಮಾಡಿಕೊಟ್ಟರು ಅನಿವಾರ್ಯ ಕೆಲವು ದಿನ ಗಪ್ಪಿರ್ಬೋದು, ನಂತರ ಮತ್ತೆ ಅವ್ರನ್ನ ಕೆಳಗಿಳಿಸುವಂಥ ಪ್ರಯತ್ನ ನಡೀತಾವೆ. ಹಿಂದಾಗ್ಯದಲ್ಲ ಸಿದ್ದರಾಮಯ್ಯರು ಸದನ ಡಿ ಕೆ ಶಿ ಇರ್ಬೋದು ಅದರಲ್ಲಿ. ಆ ಸಂದರ್ಭದಲ್ಲಿ ಇವ್ರು ಎಚ್ಚರಿಕೆ ಕೆಳಗಿಳಿಸಿದ್ರು. ಅದರೊಳಗೆ ಸಿಟ್ಟಿರೋದಲ್ಲ ಅವ್ರಿಗೆ. ಇವ್ರನ್ನ ಯಾಕೆ ಬಂದುಬಿಡ್ತಾರೆ, ರಾಜಕೀಯದೆಲ್ಲ ನಡೆಯುತ್ತೆ. ಅದಕ್ಕಿಂತ ಬೆಸ್ಟ್ ಆಗಿದೆ ಅಂದರೆ ಕಾಂಗ್ರೆಸ್ಸಲ್ಲಿ ಇರೋದು. ಎರಡನೇ ನಂಬರ್ ಸುಮ್ಮನೆ ಅಂತಿಲ್ಲ ಅವರು, ಸುಮ್ಮನೆ ಸಿದ್ದರಾಮಯ್ಯ ಬೆನ್ನು ಹತ್ತಿ ಹೋಗೋದು. ಸಹಜ ಉಳಿದವ್ರು ತಾನು ಬರೀ ಸೇರ್ತಾರೆ 2028ಕ್ಕೆ ಮೊದಲು ಗೆದ್ದರೆ ಮತ್ತು ಗೆಲ್ಲೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಗ್ಯಾರಂಟಿ ಅಂದರೆ ನಿಮ್ಮ ಜೊತೆಗೆ ಬಿ ಜೆ ಪಿ ಜೊತೆ ಗ್ಯಾರಂಟಿ ಇಲ್ಲ. ಟೀಕಾ ಮಾಡ್ಬೋದು ಅವ್ರ ಗ್ಯಾರಂಟಿಯನ್ನು. ಅದು ಗ್ಯಾರಂಟಿ ಸಾಕಷ್ಟು ಹೆಸರು ಮಾಡ್ಯದ. ಇನ್ನೂ ಸ್ವಲ್ಪ ಉದ್ಯೋಗಗಳು ಸೃಷ್ಟಿ ಮಾಡಿದ್ರೆ ಉದ್ಯೋಗಗಳಿಗೂ ಸ್ವಲ್ಪ 70,000 ಟೀಚರ್ಗಳು ಖಾಲಿ ಇದ್ದಾರೆ ಪಾಪ. ಖಾಲಿದ ಪೋಸ್ಟ್ ಅಷ್ಟು ಮಂದಿ ತುಂಬಿಕೊಂಡ್ರೆ ಮತ್ತು ಹೊಸ ಹುರುಪಾಗ್ತದೆ. ಆಗ 2022 ಕಾಂಗ್ರೆಸ್ ಗೆಲ್ತದಕ್ಕೆ ಕರ್ನಾಟಕದಲ್ಲಿ ಅಂತೇಳಿ ನೀವು ನಂಬೋದು. ಏನಂತೀರಿ ಡಿ ಕೆ ಶಿ ಅವ್ರ ತಪ್ಪೇನಾದರೂ ಈಗ ರೂಮರ್ಸ್ ಇದ್ದಾವಲ್ಲ, ಶಾ ಜೊತೆ ದೋಸ್ತಾಗಿದೆ, ಶಾ ಅವರು ಪ್ಲಾನ್ ಹಾಕಿದ್ದಾರೆ. ಬಿಹಾರ ಚುನಾವಣೆ ನಂತರ ಶಾ ಅವರು ಕರ್ನಾಟಕ ಸರ್ಕಾರವನ್ನು ಅಲ್ಲಾಡಿಸ್ತಾರೆ ಅಂತೇಳಿ ನಮ್ಮ ಗೋಧಿ ಮೀಡಿಯಾ ಎದ್ದ ತಕ್ಷಣ ಪ್ರಚಾರ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವರು ಚಾಣಕ್ಯ ಶಾ, ಅದಕ್ಕೆ ಅವ್ರು ಮಾಡ್ತಾರೆ ಅಂತೇಳಿ. ಅದು ಸುಳ್ಳು ಆಯ್ತಂದ್ರೆ ಡಿ ಕೆ ಶಿ ಹೋಗದೇ ಇದ್ದರೆ ನೆಕ್ಸ್ಟ್ CM ಅವರು ರೀ. ಅವ್ರ ನಂತರ ಸ್ವಲ್ಪ ವೇಟ್ ಮಾಡಬೇಕು. ರಾಜಕೀಯದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕಾಗ್ತದೆ. ಆ ತಾಳ್ಮೆ ಡಿ ಕೆ ಶಿ ಅವರೆಲ್ಲದ ಇರ್ತಾರೆ ನಾವು ನಂಬೋನು. ಅದಕ್ಕೆ ಅವ್ರಿಗೆ ಇದೊಂದು ಎಚ್ಚರಿಕೆ ವಿಡಿಯೋ. ಅವರಿಗೆ ಬಿ ಜೆ ಪಿ ಜೊತೆಗೆ ಸರ್ಕಾರ ಮಾಡಿಕೊಂಡು ಸಪೋಸ್ ಏನಾದರೂ ಎಲ್ಲ ಹಾಗೆ ಅಧಿಕಾರ ಮಾಡಿದ್ರು ಅಲ್ಲೇ ನಿಮಗೆ ಶಾಶ್ವತ ಭವಿಷ್ಯ ಇಲ್ಲ. ಕಾಂಗ್ರೆಸ್ಸಲ್ಲಿ ಇದ್ದಷ್ಟು ಅಲ್ಲಿ ಇಲ್ಲ. ಅದು ಇನ್ನೊಬ್ಬ ಶಿಂದೆ ಆಗ್ತೀರಿ ನೆಕ್ಸ್ಟ್ ಎಲೆಕ್ಷನ್ದಲ್ಲೇ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್. H16 ನ್ಯೂಸ್ 65 ಸಿದ್ದರಾಮಯ್ಯ ಸತ್ಯಕ್ಕಾಗಲೇ ವಂದನೆಗಳು.